ನೆಲಕಚ್ಚಿದ ಕೈ ಆಪ್ ಧೂಳಿಪಟ ದೆಹಲಿ ಗದ್ದುಗೆ ಏರಿದ ಬಿಜೆಪಿ 10 ವರ್ಷಗಳ ಆಡಳಿತ ಫೇಲ್ ಸ್ವಯಂಕೃತ ಅಪರಾಧನ ಇದು ಚದುರಂಗದ ಮೊದಲ ಸ್ಟೋರಿ ಮೋದಿ ಆಪ್ಘಾತ ಈಗ ಫಸ್ಟ್ ರಿಸಲ್ಟ್ ಏನು ಬಂತು ಅನ್ನುವಂತ ನೋಡ್ತಾ ಹೋಗೋಣ ಯಾಕೆಂದ್ರೆ ರಾಷ್ಟ್ರದ ರಾಜಧಾನಿಯ ಚುಕ್ಕಾಣಿಯನ್ನ ಹಿಡಿಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇತ್ತು ಆದ್ರೆ ಆಗಿರ್ಲಿಲ್ಲ ಯಾಕೆಂದ್ರೆ ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಆದ ಬಳಿಕ ಸಾಕಷ್ಟು ರಾಜ್ಯಗಳನ್ನ ಗೆಲ್ಲದಿರುವಂತ ರಾಜ್ಯಗಳಲ್ಲೆಲ್ಲ ಕಮಲದ ಬಾವುಟಾರಿ ಅಲ್ಲಿ ಸರ್ಕಾರ ರಚನೆ ಆಗಿತ್ತು ಆದ್ರೆ ರಾಷ್ಟ್ರದ ರಾಜಧಾನಿಯನ್ನ ಮಾತ್ರ ಗೆಲ್ಲಲಿಕ್ಕೆ ಆಗ್ತಾ ಇರಲಿಲ್ಲ ಬಟ್ ಈ ಬಾರಿ ಆ ಕನಸು ನನಸಾಗಿದೆ ನಿರಾಸೆ ದೂರ ಆಗಿದೆ ಬಿಜೆಪಿ ಟೋಟಲಿ 48 ಸೀಟ್ಗಳನ್ನ ಮುನ್ನಡೆಯಲ್ಲಿ ಕಾಯ್ದುಕೊಂಡಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ಕೂಡ ಅಧಿಕೃತ ಆಗುತ್ತೆ ಯಾಕೆಂದ್ರೆ ಆಲ್ಮೋಸ್ಟ್ ರಿಸಲ್ಟ್ ಬಂದಿದೆ ಇನ್ನೊಂದು 10 ಸೀಟ್ಗಳ ಹೆಚ್ಚು ಕಮ್ಮಿ ನಡೀತಾ ಇರುವಂಥದ್ದು ಹಿನ್ನಡೆ ಮುನ್ನಡೆಯ ವಿಚಾರಕ್ಕೆ ಆದ್ರೆ ಈಗ ನೋಡೋದಾದ್ರೆ 48 ಸೀಟ್ಗಳಲ್ಲಿ ಬಿಜೆಪಿ ಮುನ್ನಡೆ 22 ಸೀಟ್ಗಳಲ್ಲಿ ಆಪ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅಂದ್ರೆ ಇಲ್ಲಿ ಆಪ್ ತನ್ನ ಅಧಿಕಾರವನ್ನ ಕಳ್ಕೊಂಡಿರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಟೋಟಲಿ 70 ಶಾಸಕರ ವಿಧಾನಸಭೆ ಇರುವಂಥದ್ದು ದೆಹಲಿಯಲ್ಲಿ 36 ಮ್ಯಾಜಿಕ್ ನಂಬರ್ ಆ ಮ್ಯಾಜಿಕ್ ನಂಬರ್ ಅನ್ನ ಕ್ರಾಸ್ ಮಾಡಿ ಹೋಗಿದೆ ಬಿಜೆಪಿ ಮ್ಯಾಜಿಕ್ ನಂಬರ್ಗಿನ್ನ ಇನ್ನೂ 13ಕ್ಕೂ ಹೆಚ್ಚಿನ ಸ್ಥಾನವನ್ನ ಗಳಿಸಿರುವಂಥದ್ದು ಸೊ ಹೀಗಾಗಿ ಗದ್ದುಗೆಯನ್ನ ಏರ್ಲಿಕ್ಕೆ ಎಲ್ಲಾ ರೀತಿಯಾದಂಥ ಒಂದು ತಯಾರಿ ನಡೆದಿರುವಂಥದ್ದು ಬಿಜೆಪಿಯಲ್ಲಿ ಈಗಿರುವಂಥ ಪ್ರಶ್ನೆ ಹೂ ಇಸ್ ದ ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಡೆಲ್ಲಿ ಅನ್ನುವಂಥದ್ದು ಗೊತ್ತಾಗಬೇಕು ಅಷ್ಟೇ ಇನ್ನೆಲ್ಲ ಕುತೂಹಲಕ್ಕೂ ಈಗ ಆಲ್ರೆಡಿ ಬ್ರೇಕ್ ಬಿದ್ದಿದೆ ಇನ್ನ ಈ ಒಂದು ಮೋಡಿ ಯಾವ ರೀತಿಯಾಗಿತ್ತು ಯಾವೆಲ್ಲ ಗೆಲುವಿಗೆ ಕಾರಣಗಳಾದವು ಪ್ರಮುಖ ಅಂಶಗಳು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ದೆಹಲಿ ಗೆಲುವಿಗೆ ಏನು ಕಾರಣ ಆಯಿತು ಅಂತ ಮೋದಿ ಪ್ರಧಾನಿ ಮೋದಿ ಜನಪ್ರಿಯತೆ ಆಕ್ಚುಲಿ ಅದೀಗ ಪ್ರಶ್ನೆ ಆಗುತ್ತೆ ಈ ಹಿಂದೆ 2 ಎಲೆಕ್ಷನ್ ಅಲ್ಲಿ ಹಾಗಾದ್ರೆ ಜನಪ್ರಿಯತೆ ಇರಲಿಲ್ವಾ ಜನಪ್ರಿಯತೆಯ ಉತ್ತುಂಗದಲ್ಲಿದ್ದಂಥ ಟೈಮು 2014 2019 ಎಲೆಕ್ಷನ್ 15 ಮತ್ತು 20 ಎಲೆಕ್ಷನ್ ಸಂದರ್ಭದಲ್ಲಿ ಆದ್ರೆ ಆ ಟೈಮಲ್ಲಿ ಹೀನಾಯ ಪರಿಸ್ಥಿತಿಯಲ್ಲಿತ್ತು ಬಿಜೆಪಿ ಬಟ್ ಈಗ ಮೇನ್ ಆಗಿ ಬಿಜೆಪಿ ಗೆಲ್ಲಕ್ಕೆ ಒಂದು ಆಪ್ ಸರ್ಕಾರದ ವಿರುದ್ಧ ಇದ್ದಿದ್ದಂಥ ಒಂದು ಆಂಟಿ ಇನ್ಕಂಬೆನ್ಸಿ ಕೂಡ ಕಾರಣ ಆಗಿದೆ ಅದರ ಜೊತೆಗೆ ಈ ಬಾರಿಯ ಬಜೆಟ್ ಇದೆಯಲ್ಲ ಈ ಬಜೆಟ್ ದೊಡ್ಡ ಮಟ್ಟದಲ್ಲಿ ಬೂಸ್ಟ್ ಕೊಟ್ಟಿರುವಂಥದ್ದು ಬಿಜೆಪಿಗೆ 12 ಲಕ್ಷದವರೆಗಿನ ಆದಾಯಕ್ಕೆ ತೆರಿಗೆ ವಿನಾಯಿತಿಯನ್ನ ನೀಡ್ತಲ್ಲ ಇದು ಬಹುದೊಡ್ಡ ಪ್ಲಸ್ ಪಾಯಿಂಟ್ ಆಗಿದ್ದು ಬಿಜೆಪಿಗೆ ಬಿಕಾಸ್ ದೆಹಲಿಯಲ್ಲಿ ಇರುವಂತಹ ಒಂದು ಅರ್ಧಕ್ಕರ್ಧ ಜನ ಸ್ಯಾಲ್ರಿ ಆಗಿರುವಂಥ ಕಾರಣಕ್ಕೋಸ್ಕರ ಅವರೆಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಬಿಜೆಪಿಯ ಒಂದು ತೆರಿಗೆ ವಿನಾಯಿತಿಯ ನೀತಿಯಿಂದಾಗಿ ಖುಷಿಯಾಗಿ ಬಿಜೆಪಿಗೆ ಓಟನ್ನು ಹಾಕಿದ್ದಾರೆ ಅನ್ನುವಂಥ ಲೆಕ್ಕಾಚಾರ ಇದೆ ದೆಹಲಿ ಅರ್ಧದಷ್ಟು ಜನಸಂಖ್ಯೆಗೆ ತೆರಿಗೆ ವಿನಾಯಿತಿಯ ಪ್ರಯೋಜನ ಸಿಗ್ತಾ ಇರುವಂಥದ್ದು ಆ ಕಾರಣಕ್ಕೋಸ್ಕರ ಅದು ಬಹುದೊಡ್ಡ ಹೆಲ್ಪ್ ಆಗಿದೆ ಬಿಜೆಪಿಗೆ ಡಬಲ್ ಇಂಜಿನ್ ಸರ್ಕಾರದಿಂದ ಹೆಚ್ಚು ಅಭಿವೃದ್ಧಿ ಅನ್ನುವಂಥ ವಿಚಾರ ಇದೆಯಲ್ಲ ಅದು ಆಕ್ಚುಲಿ ನಾವು ಹಂಗೆ ನೋಡೋದಾದ್ರೆ ಈಗ ನಮ್ಮ ರಾಜ್ಯದ ವಿಚಾರದಲ್ಲೂ ಮಾತನಾಡ್ಬೋದು ಆದರೆ ಆ ರೀತಿಯಾಗಿ ಏನು ಜನ ಒಪ್ಕೊಂಡಿಲ್ಲ ನಾನು ಆಗಲೇ ಹೇಳ್ತಾ ಇದ್ನಲ್ಲ 2014ರಲ್ಲಿ ಪ್ರಧಾನಮಂತ್ರಿ ಆಗಿದ್ರು 2015ರಲ್ಲಿ ಚುನಾವಣೆ ನಡೀತು ದೆಹಲಿ ವಿಧಾನಸಭೆ ಚುನಾವಣೆ ಹೀನಾಯವಾಗಿ ಸೋತ್ಬಿಟ್ಟಿದ್ರು ಬಿಜೆಪಿಯವರು ಆದರೆ ಇಲ್ಲಿ ಆಂಟಿ ಇನ್ಕಂಬೆನ್ಸಿ ಅನ್ನುವಂಥದ್ದು ವರ್ಕ್ ಆದಂಥ ಹಿನ್ನೆಲೆಯಲ್ಲಿ ಬಿಜೆಪಿಗೆ ವರ್ಕ್ ಆಗಿದೆ ಅದು ಆ ಕಾರಣಕ್ಕೋಸ್ಕರನೇ ಹೆಚ್ಚಿನ ಸೀಟನ್ನು ಗೆದ್ದಿರುವಂಥದ್ದು ಆಪ್ ಸರ್ಕಾರದ ಯೋಜನೆಗಳನ್ನು ನಿಲ್ಲಿಸಲ್ಲ ಎಂಬ ಭರವಸೆ ಇಲ್ಲಿ ಬಿಜೆಪಿ ಕೊಟ್ಟಿದ್ದು ಯಾಕೆಂದ್ರೆ ಸಾಕಷ್ಟು ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಆಪ್ನವರು ಸೊ ಆ ಯೋಜನೆಗಳನ್ನ ನಾವು ಯಾವುದಕ್ಕೂ ಕೂಡ ಬ್ರೇಕ್ ಹಾಕೋದಿಲ್ಲ ಅಂತ ಹೇಳಿದ್ದು ಕೂಡ ಬಿಜೆಪಿಗೆ ಪ್ಲಸ್ ಆಗಿದೆ ಕಡಿಮೆ ಆದಾಯದ ವರ್ಗದವರು ಬಿಜೆಪಿಗೆ ಬೆನ್ನಿಗೆ ನಿಂತಿದ್ದು ಕಡಿಮೆ ಆದಾಯದ ವರ್ಗದವರು ಅಂದ್ರೆ ತೆರಿಗೆ ವಿನಾಯಿತಿಯ ಕೆಳಗಡೆ ಆಲ್ಮೋಸ್ಟ್ 12,75,000ವರೆಗೂ ಸ್ಯಾಲರಿಯನ್ನ ತೆಗೆದುಕೊಳ್ಳುವಂತ 12,75,000ವರೆಗೂ ಕೂಡ ತೆರಿಗೆ ವಿನಾಯಿತಿಯನ್ನ ಕೊಟ್ಟಿದ್ದಂಥ ಹಿನ್ನೆಲೆಯಲ್ಲಿ ಬಡವರ್ಗ ಮಧ್ಯಮ ವರ್ಗದವರು ಆಲ್ಮೋಸ್ಟ್ ಬಿಜೆಪಿಯ ಪರವಾಗಿ ನಿಂತ್ಕೊಂಡಿದ್ದಂಥದ್ದು ಕೂಡ ಬಿಜೆಪಿಗೆ ಪ್ಲಸ್ ಆಗಿದೆ ಅಮಿತ್ ಶಾ ರಾಜನಾಥ್ ಸಿಂಗ್ ಅವರ ಪ್ರಚಾರನೂ ಕೂಡ ಒಂದು ಹಂತಕ್ಕೆ ಹೆಲ್ಪ್ ಆಗಿದೆ ವಿಕಸಿತ ಭಾರತದ ಮಂತ್ರ ಬಿಜೆಪಿದು ಅದರ ಜೊತೆಗೆ ಯಾವಾಗಲೂ ಬಿಜೆಪಿ ಎಲೆಕ್ಷನ್ನ ಫೇಸ್ ಮಾಡುವಂಥ ಸಂದರ್ಭದಲ್ಲಿ ಹಿಂದುತ್ವದ ಅಜೆಂಡವನ್ನ ಇಟ್ಕೊಂಡು ಹೋಗೋರು ಆದರೆ ಈ ಬಾರಿ ಹಿಂದುತ್ವದ ಜೊತೆಗೆ ಗ್ಯಾರಂಟಿಯ ವಿಚಾರ ಈ ಎರಡೂ ವಿಚಾರಗಳು ಪ್ರಮುಖವಾಗಿ ಪ್ರಸ್ತಾಪ ಮಾಡಿದಂಥ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಬಹುದೊಡ್ಡ ಪ್ಲಸ್ ಪಾಯಿಂಟ್ಗಳು ಆಗಿರುವಂಥದ್ದು ಈ ಪ್ಲಸ್ ಪಾಯಿಂಟ್ಗಳಲ್ಲಿ ಆಪ್ನ ಮೈನಸ್ ಏನು ಅನ್ನುವಂಥದ್ದು ಹೇಳ್ತಾ ಹೋಗ್ತೀವಿ ಅದು ಕೂಡ ಪ್ರಮುಖವಾಗಿ ಬಿಜೆಪಿಗೆ ಪ್ಲಸ್ ಆಗಿದ್ದಾವೆ ಗ್ಯಾರಂಟಿ ಯೋಜನೆಗಳು ಈಗ ಯಾವುದೇ ಎಲೆಕ್ಷನ್ ತಗೊಳ್ಳಿ ಅಲ್ಲಿ ಹೆಚ್ಚಿನದಾಗಿ ವ್ಯಕ್ತಿತ್ವ ವರ್ಚಸ್ಸು ಇದು ಓಡ್ತಾ ಇರೋದಲ್ಲ ಅಲ್ಲಿ ಗ್ಯಾರಂಟಿಗಳೇ ಓಡ್ತಾ ಇರುವಂಥದ್ದು ಅಂಥದ್ರಲ್ಲೂ ಕೂಡ
ಬಿಜೆಪಿನೂ ಕೂಡ ಅಷ್ಟೇ ಗ್ಯಾರಂಟಿಗಳನ್ನ ಕೊಡ್ತಾ ಹಿಂದುತ್ವದ ಜೊತೆಗೆ ಅಭಿವೃದ್ಧಿಯ ವಿಚಾರವನ್ನ ಕೂಡ ಪ್ರಸ್ತಾಪವನ್ನ ಮಾಡ್ತಾ ಇರುವಂತ ಕಾರಣಕ್ಕೋಸ್ಕರ ಹೆಚ್ಚಿನ ಲಾಭವನ್ನ ಗಳಿಸಿದೆ. ಇನ್ನು ಪಂಜಾಬಿಗರ ಮತಗಳ ಬೆಂಬಲ, ಪಂಜಾಬಿಗರು ಈ ಬಾರಿ ಹೆಚ್ಚಿನದಾಗಿ ಬಿಜೆಪಿಗೆ ಸಪೋರ್ಟ್ ಮಾಡಿರುವಂಥದ್ದು. ಈ ಹಿಂದಿನ ಎಲೆಕ್ಷನ್ಗಳಲ್ಲಿ ಅವರು ಕಂಪ್ಲೀಟ್ ಆಗಿ ಆಪ್ನ ಪರವಾಗಿ ನಿಂತಿದ್ರು. ಅದು ಪಂಜಾಬ್ನ ರಾಜ್ಯದ ಎಲೆಕ್ಷನ್ ಸಂದರ್ಭದಲ್ಲೂ ನೋಡಿದ್ವಲ್ಲ, ವಿಧಾನಸಭೆ ಎಲೆಕ್ಷನ್ ಅಲ್ಲೂ ಕೂಡ ಆಪ್ ಅಲ್ಲಿ ಮೋಡಿಯನ್ನ ಮಾಡಿದ್ದನ್ನ ಗಮನಿಸಿದ್ವಿ. ಪೂರ್ವಾಂಚಲ ಭಾಗದ ವಲಸಿಗರ ವೋಟ್ ಕೂಡ, ಪೂರ್ವಾಂಚಲ ಭಾಗ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಸುತ್ತಮುತ್ತ ಅಂದ್ರೆ ಉತ್ತರ ಪ್ರದೇಶ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಛತ್ತೀಸ್ಗಢ, ಈ ಎಲ್ಲಾ ರಾಜ್ಯಗಳು ಕೂಡ ದೆಹಲಿಗೆ ಅಂಟ್ಕೊಂಡಂತಾನೆ ಇರುವಂತದ್ದು. ಸೊ ಹೀಗಾಗಿ ಆ ರಾಜ್ಯದ ವಲಸಿಗರಿದಾರ ಅವರು ಕೂಡ ಬಿಜೆಪಿಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದಂಥದ್ದು ಬಿಜೆಪಿಗೆ ಪ್ಲಸ್ ಆಯ್ತು. ಬಿಜೆಪಿ ಅಧಿಕಾರವನ್ನ ಏರುವಂತ ನಿಟ್ಟಿನಲ್ಲಿ, ಹೆಚ್ಚಿನ ಸೀಟ್ಗಳನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಆ ಭಾಗದ ಜನರೆಲ್ಲರೂ ವೋಟ್ ಅನ್ನ ಚಲಾಯಿಸಿದಂಥದ್ದು. ಅದು ಮೋದಿ ಪರವಾಗಿನೇ ಆಗಿರ್ಬೋದು, ಬಿಜೆಪಿ ಪರವಾಗಿನೇ ಆಗಿರ್ಬೋದು. ಈಗ ವಿಶ್ಲೇಷಣೆಗಳು ಬೇರೆ ಬೇರೆ ರೀತಿಯಲ್ಲಿ ನಡೆಯುತ್ತೆ. ಯಾಕೆಂದ್ರೆ ಸೋತಂತ ಸಂದರ್ಭದಲ್ಲಿ ಆ ಸ್ಥಳೀಯ ನಾಯಕತ್ವದ ತಲೆ ಕಟ್ಟಲಾಗುತ್ತೆ, ಗೆದ್ದಂತ ಸಂದರ್ಭದಲ್ಲಿ ದೊಡ್ಡ ದೊಡ್ಡವರು ತಮ್ಮ ಹೆಸರನ್ನ ಪಡ್ಕೊಳ್ಳೋಕೆ ಹೋಗ್ತಾರೆ. ಆ ರೀತಿಯಾದ ಆದಂತೆ ಕಾಣಿಸ್ತಾ ಇದೆ ದೆಹಲಿ ಎಲೆಕ್ಷನ್. ಬಟ್ ಆಂಟಿ ಇನ್ಕಂಬೆನ್ಸಿ ಅನ್ನುವಂಥದ್ದು ಇಲ್ಲಿ ಮೇಜರ್ ಆಗಿ ಬಿಜೆಪಿಗೆ ಪ್ಲಸ್ ಆಗಿರುವಂಥದ್ದು. ಇನ್ನು ದೆಹಲಿಯ ಕಿಂಗ್ ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ಪರ್ವೇಶ್ ಸಾಹಿಬ್ ಸಿಂಗ್ ವರ್ಮಾ, 47 ವರ್ಷದ MBA ಪದವೀಧರ ಇವರು. ಪರ್ವೇಶ್ ಸಾಹಿಬ್ ಸಿಂಗ್ ವರ್ಮಾ ಅವರು ಜಾಟ್ ಸಮುದಾಯದ ಪರ್ವೇಶ್ ಅವರು. ಜಾಟ್ ಸಮುದಾಯ ಹೆಚ್ಚಿನದಾಗಿ ಈ ಬಾರಿ ಬೆಂಬಲವನ್ನು ಕೊಟ್ಟಿದೆ ದೆಹಲಿಯಲ್ಲಿ. ದೆಹಲಿ ಮಾಜಿ CM ಸಾಹಿಬ್ ಸಿಂಗ್ ಅವರ ಮಗ ಇವರು. ಅದು ಒಂದು ಮೇಜರ್ ಪ್ಲಸ್ ಪಾಯಿಂಟ್ ಇರುವಂಥದ್ದು. ಇವರು ಮುಖ್ಯಮಂತ್ರಿ ಆಗುವಂಥ ನಿಟ್ಟಿನಲ್ಲಿ ಅಕಸ್ಮಾತ್ ಇವರಿಗೆ ಆ ಹುದ್ದೆ ಒಲಿದು ಬಂದರೆ 2013ರಲ್ಲಿ ಮೆಹರೌಲಿ ವಿಧಾನಸಭೆಯಲ್ಲಿ ಗೆಲುವನ್ನ ಕಂಡಿದ್ರು. 2013ರಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆದಿರುತ್ತೆ. ಅವಾಗ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿತ್ತು, 31 ಸ್ಥಾನವನ್ನು ಪಡ್ಕೊಂಡಿತ್ತು. ಆಪ್ 28 ಸ್ಥಾನ, ಕಾಂಗ್ರೆಸ್ 8 ಸ್ಥಾನವನ್ನು ಪಡ್ಕೊಂಡಿತ್ತು. ಆ ಸಂದರ್ಭದಲ್ಲಿ ಇವರು ವಿಧಾನಸಭೆಗೆ ಪ್ರವೇಶವನ್ನ ಪಡ್ಕೊಂಡಿರ್ತಾರೆ. ಅದಾದ್ಮೇಲೆ 2014ರಲ್ಲೇ ಬೇಗ ಎಲೆಕ್ಷನ್ಗೆ ಹೋಗಲಾಗುತ್ತೆ. ಆಮೇಲೆ ರಾಷ್ಟ್ರಪತಿ ಆಳ್ವಿಕೆ ಕೂಡ ಬಂದಿರುತ್ತೆ. ಆ ಟೈಮ್ನಲ್ಲಿ 2014ರ ಲೋಕಸಭೆ ಚುನಾವಣೆ ನಡೆಯುತ್ತಲ್ಲ, ಈ ಸಂದರ್ಭದಲ್ಲಿ ಪರ್ವೇಶ್ ಅವರು ಸ್ಪರ್ಧೆಯನ್ನ ಮಾಡ್ತಾರೆ. 2014 ಮತ್ತು 2019ರ ಎರಡೂ ಲೋಕಸಭೆ ಎಲೆಕ್ಷನ್ ಅಲ್ಲೂ ಕೂಡ ನಿಂತ್ಕೊಂಡು ಸಂಸದರಾಗಿರ್ತಾರೆ ಪರ್ವೇಶ್ ಅವರು. 2014ರಲ್ಲಿ ಪಶ್ಚಿಮ ದೆಹಲಿ ಕ್ಷೇತ್ರದಿಂದ ಸಂಸದರಾಗಿರ್ತಾರೆ ಪರ್ವೇಶ್. ಇನ್ನ 2019ರಲ್ಲಿಯೂ ಕೂಡ ಅವರು ಸಂಸದರಾಗಿ ಮರು ಆಯ್ಕೆ ಆಗಿರ್ತಾರೆ. ದೆಹಲಿ ಅಂದ್ರೆ ಪ್ರಮುಖವಾಗಿ ನಾವು ಲೋಕಸಭೆ ಎಲೆಕ್ಷನ್ ಅನ್ನ ಕನ್ಸಿಡರ್ ಮಾಡೋದಾದ್ರೆ ಹ್ಯಾಟ್ರಿಕ್ ಆಗಿ ಅವರು 2014 ಆಗಿರ್ಬೋದು, 2019 ಆಗಿರ್ಬೋದು, 2023 ಆಗಿರ್ಬೋದು, 7ಕ್ಕೆ 7 ಸ್ಥಾನವನ್ನ ಕೂಡ ಬಿಜೆಪಿ ಗೆಲ್ತಾ ಇತ್ತು. 7ಕ್ಕೆ 7 ಸ್ಥಾನ. ಆಪ್ ಅಧಿಕಾರದಲ್ಲಿ ಇದ್ರು ಕೂಡ ಒಂದು ಸ್ಥಾನ ಗೆಲ್ಲಕ್ಕೆ ಆಗಿರ್ಲಿಲ್ಲ ಅವ್ರಿಗೆ. ಆದ್ರೆ ವಿಧಾನಸಭೆ ಎಲೆಕ್ಷನ್ ಅಂತ ಬಂದ್ರೆ ಸಾಕು ಜನ ತಿರಸ್ಕಾರ ಮಾಡ್ಬಿಡೋರು. ಬಟ್ ಈ ಬಾರಿ ಹಂಗಾಗಿಲ್ಲ. ಲೋಕಸಭೆ ಎಲೆಕ್ಷನ್ ಆದ ನಂತರ ಈ ಬಾರಿ ಅಲ್ಲೂ ಕೂಡ ವಿಧಾನಸಭೆಯಲ್ಲೂ ಕೂಡ ವರ್ಕೌಟ್ ಆಗಿದೆ ಬಿಜೆಪಿಗೆ. ಇನ್ನ ಮತ್ತೊಬ್ರು ಯಾರು ಅಲ್ಲಿ ಮೇನ್ ಆಗಿ ಪೈಪೋಟಿಯಲ್ಲಿರುವಂಥದ್ದು, ಬನ್ಸೂರಿ ಸ್ವರಾಜ್ ಅವರು, ಸುಷ್ಮಾ ಸ್ವರಾಜ್ ಅವರ ಮಗಳು. ಇವರ ಹೆಸರು ಕೂಡ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂಥದ್ದು. ಮೊದಲ ಬಾರಿ ಸಂಸದೆ ಆಗಿರುವಂಥವ್ರು ಇವರು ಬನ್ಸೂರಿ ಸ್ವರಾಜ್ ಅವರು. ಅವರ ಹೆಸರು ಪ್ರಮುಖವಾಗಿ ಪ್ರಸ್ತಾಪ ಆಗ್ತದೆ. ಹಾಗೆ ಸ್ಮೃತಿ ಇರಾನಿ ಅವರು ಮೋದಿ ಸರ್ಕಾರದಲ್ಲಿ ಸಚಿವೆ ಆಗಿದ್ದಂಥವರು. ನಂತರ ಇವರು ಸೋಲನ್ನ ಕಾಣ್ತಾರೆ. ಅದಾದ್ಮೇಲೆ ಇವರು ಮತ್ತೆ ಆಯ್ಕೆ ಆಗಿಲ್ಲ. ಈಗ ಇವರ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ದೆಹಲಿ ಚುನಾವಣೆಯ ಪ್ರಚಾರ ಲೀಡ್ ಅನ್ನ ಮಾಡಿದ್ದಂಥದ್ದು ಸ್ಮೃತಿ ಇರಾನಿ ಅವರು. ಸೊ ಹೀಗಾಗಿ ಇವರ ಹೆಸರು ಕೂಡ ಪ್ರಮುಖವಾಗಿ ಪ್ರಸ್ತಾಪ ಆಗ್ತಾ ಇದೆ. ಬಟ್ ಕಾದ್ ನೋಡಬೇಕು ಇವ್ರಿಗೆಲ್ರಿಗೂ ಕೂಡ ಅಂದ್ರೆ ಕನ್ಸಿಡರ್ ಮಾಡ್ಲಾಗತ್ತಾ, ಅಥವಾ ಈಗ ಇರುವಂತ ಶಾಸಕರುಗಳ ಪೈಕಿನೇ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಅವರನ್ನ CM ಗಾದಿಗೆ ಏರ್ಸಲಾಗುತ್ತಾ ಅಂತ. ಬಿಕಾಸ್ ನಾನಾ ರೀತಿಯಾದಂಥ ತಂತ್ರಗಳಿರ್ತವೆ. ಅದರಲ್ಲೂ ಸ್ಪೆಷಲಿ ಬಿಜೆಪಿಯಲ್ಲಂತೂ ಯಾರನ್ನ ಆಯ್ಕೆ ಮಾಡ್ತಾರೆ ಮುಖ್ಯಮಂತ್ರಿಗಳನ್ನಾಗಿ ಅನ್ನುವಂಥದ್ದು ಗೆಸ್ಸೇ ಮಾಡೋದಕ್ಕೆ ಆಗೋದಿಲ್ಲ. ಅಚ್ಚರಿಯಾಗಿ ಯಾರನ್ನೋ ಒಬ್ಬರನ್ನ ತಂದು ಕೂರಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ದುಷ್ಯಂತ್ ಗೌತಮ್ ಅವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಬಿಜೆಪಿ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ದಲಿತ ಸಮುದಾಯದ ನಾಯಕ ಕೂಡ ಹೌದು. ಇವರು ಕೂಡ ಪ್ರಮುಖ ಪಾತ್ರವನ್ನ ವಹಿಸಿದಂಥವರು ದೆಹಲಿಯ ಚುನಾವಣೆಯಲ್ಲಿ. ಸೊ ಹೀಗಾಗಿ ಇವರ ಹೆಸರು ಕೂಡ ರೇಸ್ನಲ್ಲಿದೆ. ಬಟ್ ಕಾದ್ ನೋಡಬೇಕು ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಇವರನ್ನ ಕನ್ಸಿಡರ್ ಮಾಡಲಾಗಿದೆ, ಯಾರ್ಯಾರನ್ನ ಕನ್ಸಿಡರ್ ಮಾಡಲಾಗುತ್ತೆ, ಯಾರಿಗೆ ಫೈನಲಿ ಮಣಿಯನ್ನ ಹಾಕಲಾಗುತ್ತೆ ಅಂತ. ಇನ್ನು ಆಪ್ ತನ್ನ 10 ವರ್ಷಗಳ ಆಡಳಿತಕ್ಕೆ ಅಲ್ಲಿನ ದೆಹಲಿ ಜನ ಬ್ರೇಕ್ ಹಾಕಿದಾರಲ್ಲ, ಪ್ರಮುಖವಾಗಿ ಕಾರಣ ಆಗಿದ್ದೇನು ಅವರ ಸೋಲಿಗೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಸ್ವಯಂಕೃತ ಅಪರಾಧ ಇದು. ಕಲುಷಿತ ನೀರು ಪೂರೈಕೆ ವಿಚಾರ ಸಾಕಷ್ಟು ಬಾರಿ ಭರವಸೆಯನ್ನ ಕೊಡ್ತಾರೆ. ಕ್ಲೀನ್ ಯಮುನಾ ಅನ್ನುವಂಥದ್ದು ಘೋಷಣೆ ಎಲ್ಲ ಮಾಡಿದ್ರು ಅರವಿಂದ್ ಕೇಜ್ರಿವಾಲ್ ಅವರು. ಆದರೆ ಆಮೇಲೆ ಬಂದ್ಬಿಟ್ಟು ಅವರೇ ಹಿಡ್ಕೊಂಡು ಕೂತ್ಕೊಂಡು ಬಿಜೆಪಿ ಕಾರಣ, ಇಲ್ಲಿ ಬಿಜೆಪಿ ಯಮುನವನ್ನ ಕಲುಷಿತ ಮಾಡ್ತಾ ಇದೆ ಅಂತೆಲ್ಲ ಹೇಳಿ ಅದೊಂದು ದೊಡ್ಡ ರಾಜಕೀಯ ಆಗೋಗ್ಬಿಡ್ತು. ಇನ್ನು ವಾಯು ಮಾಲಿನ್ಯ ಇದೆಯಲ್ಲ, ದೆಹಲಿಗೆ ಕೆಟ್ಟ ಹೆಸರನ್ನ ತಂದಿದ್ದದೆ.
ಯಾಕೆಂದ್ರೆ ಉಸಿರಾಡ್ಲಿಕ್ಕೂ ಕೂಡ ಕಷ್ಟ, ಅಂತಹ ಪರಿಸ್ಥಿತಿ ಇದೆ ದೆಹಲಿಯಲ್ಲಿ, ವಿಷಮ ಪರಿಸ್ಥಿತಿ ಇರುವಂಥದ್ದು. ಅದನ್ನು ಕೂಡ ಸರಿಯಾಗಿ ಬ್ಯಾಲೆನ್ಸ್ ಮಾಡಿಲ್ಲ ಅರವಿಂದ್ ಕೇಜ್ರಿವಾಲ್ ಅಂತ ಅವರ ಸರ್ಕಾರ. ರಸ್ತೆ ದುರಸ್ತಿ ವಿಳಂಬ, ರಸ್ತೆ ದುರಸ್ತಿ ಆಗಿದ್ದಂಥದ್ದನ್ನ ಸರಿ ಮಾಡುವಂತ ನಿಟ್ಟಿನಲ್ಲೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರ ಸರ್ಕಾರ, ಅದಾದ್ಮೇಲೆ ಅತಿಶಿ ಅವರ ಸರ್ಕಾರ ಫೇಲ್ಯೂರ್ ಆಗಿದೆ ಅಂತ. ಇನ್ನು ಅಬಕಾರಿ ನೀತಿ ಹಗರಣ ಇದೆಯಲ್ಲ, ಆಪ್ಗೆ ಬಹುದೊಡ್ಡ ಕಪ್ಪು ಚುಕ್ಕಿಯನ್ನ ತಂದಂತ ಹಗರಣ. ಜೈಲಿಗೆ ಹೋಗ್ಬೇಕಾಯ್ತು ಅರವಿಂದ್ ಕೇಜ್ರಿವಾಲ್ ಅವರು. ಆ ಸಂದರ್ಭದಲ್ಲಿ ಓಕೆ ನೈತಿಕತೆ ಅನ್ನುವಂಥ ಕಾರಣಕ್ಕೋಸ್ಕರ ರಾಜೀನಾಮೆ ಕೊಟ್ರ? ಇಲ್ಲ, ಯಾಕೆಂದ್ರೆ ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಸೇರಿದಂತೆ ಸಾಕಷ್ಟು ಜನ ಆಪ್ನ ನಾಯಕರು ರಾಜಕಾರಣಕ್ಕೆ ಬಂದಿದ್ದೆ ಇಂಡಿಯಾ ಎಗೇನ್ಸ್ಟ್ ಕರಪ್ಷನ್ ಅನ್ನುವಂಥ ಒಂದು ಮೂಮೆಂಟ್ ಅಲ್ಲಿ ಬಂದಂಥವರು, ಭ್ರಷ್ಟಾಚಾರದ ಆರೋಪಗಳನ್ನು ಹೊತ್ಕೊಂಡಂತ ಸಂದರ್ಭದಲ್ಲಿ ನೈತಿಕತೆ ಆಧಾರದಲ್ಲಾದರೂ ರಾಜೀನಾಮೆ ಕೊಡಬೇಕಾಗಿತ್ತು, ಆದರೆ ಕೊಡಲಿಲ್ಲ. ಆ ಕಾರಣನೂ ಕೂಡ ಒಂದು ದೊಡ್ಡ ಮಟ್ಟದ ಹಿನ್ನಡೆಗೆ ಕಾರಣ ಆಗಿದೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ. ಆಪ್ ನಾಯಕರ ಬಂಧನ ಕೂಡ ಆಯಿತು. ಮನೀಶ್ ಸಿಸೋಡಿಯಾ ಇವರು ಸೇರಿದಂತೆ ಸತ್ಯೇಂದ್ರ ಜೈನ್ ಸಾಕಷ್ಟು ಜನ ಜೈಲಿಗೆ ಹೋಗಿ ಬರಬೇಕಾಯ್ತು, ಆದರೆ ರಾಜೀನಾಮೆಯನ್ನ ಕೊಟ್ಟಿರಲಿಲ್ಲ. ಸಿಎಂ ಕೇಜ್ರಿವಾಲ್ ಜೈಲು ಪಾಲಾಗಿದ್ದಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಅದಾದ್ಮೇಲೆ ವಾಪಸ್ ಬಂದ್ಮೇಲೆ ರಾಜೀನಾಮೆ ಕೊಡ್ತಾರೆ. ಅಷ್ಟೊತ್ತಿಗೆ ಈ ಪಕ್ಷದ ಇಮೇಜ್, ಅಂದ್ರೆ ಆ ಪಕ್ಷದ ಇಮೇಜ್ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗೋಗಿತ್ತು. ಇನ್ನು ಶೀಶ್ ಮಹಲ್ ನವೀಕರಣ ಆಗಿದ್ದು, ನಾನು ತುಂಬಾ ಜನಸಾಮಾನ್ಯನ ರೀತಿಯಲ್ಲಿ ಇರ್ತೀನಿ ಅಂತ ಹೇಳಿದಂಥವ್ರು, ವ್ಯಾಗನಾರ್ ಅಲ್ಲಿ ಓಡಾಡ್ತಾ ಇದ್ದಂಥ ಅರವಿಂದ್ ಕೇಜ್ರಿವಾಲ್ ಅವರು ಪ್ರಮುಖವಾಗಿ ಶೀಶ್ ಮಹಲ್ ವಿವಾದ ಇದೆಯಲ್ಲ, ಅದು ಕೂಡ ದೊಡ್ಡ ಪೆಟ್ಟನ್ನ ಕೊಟ್ಟಿದ್ದು ಆಪ್ಗೆ. ನಮ್ಮ ಮತ ಬ್ಯಾಂಕ್ ಛಿದ್ರ ಆಗಿದ್ದನ್ನು ನೋಡೋದಾದ್ರೆ ಆಪ್ಗೆ ಕೈ ಕೊಟ್ಟಂತ ಮುಸ್ಲಿಮರು, ಆದರೆ ಓಕೆ, ಒಂದು ಹಂತದಲ್ಲಿ ಒಂದು 7 ಜನ ಆಯ್ಕೆ ಆಗಿದ್ದಾರೆ. ಬಟ್ ಮುಸ್ಲಿಂ ವರ್ಗ ಕಂಪ್ಲೀಟ್ ಆಗಿ ಆಪ್ ಪರವಾಗಿ ನಿಂತ್ಕೊಳ್ಳುತ್ತೆ ಅನ್ನುವಂಥ ಏನು ಒಂದು ಆಸೆಯನ್ನ ಇಟ್ಕೊಂಡಿದ್ರು, ಅದು ಕಾಂಗ್ರೆಸ್ ಡ್ಯಾಮೇಜ್ ಮಾಡಿದೆ. ಆ ಕಾರಣಕ್ಕೋಸ್ಕರ ಎಷ್ಟೋ ಕ್ಷೇತ್ರಗಳಲ್ಲಿ ಸೋಲನ್ನ ಕಾಣಬೇಕಾಗಿದೆ. ಇನ್ನು ದಲಿತ ಮಧ್ಯಮ ವರ್ಗದ ಮತಗಳು ಕೂಡ ಛಿದ್ರ ಆಯಿತು. ಮಧ್ಯಮ ವರ್ಗ ಅಂತೂ ಆಲ್ಮೋಸ್ಟ್ ಬಿಜೆಪಿಗೆ ಸಪೋರ್ಟ್ ಮಾಡ್ತು ತೆರಿಗೆ ವಿನಾಯಿತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಎಲ್ಲೋ ಒಂದ್ ಕಡೆ ಭ್ರಷ್ಟಾಚಾರದ ವಿಚಾರದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಹೆಸರನ್ನ ಕಳ್ಕೊಂಡಿದ್ದಂತ ಕಾರಣಕ್ಕೋಸ್ಕರ ಅವರೆಲ್ಲರೂ ಕೂಡ ಬಿಜೆಪಿ ಪರವಾಗಿ ನಿಂತ್ಕೊಂಡ್ರು ಅನ್ನುವಂಥ ಮಾತುಗಳಿದೆ. ಕಾಂಗ್ರೆಸ್ನಿಂದ ಆಪ್ ಮತ ವಿಭಜನೆ ಆಗಿದೆ. ಕಾಂಗ್ರೆಸ್ನದ್ದು ಅಲ್ಲಿ ಶೂನ್ಯ ಸಾಧನೆ ಆದರೂ ಕೂಡ ಅವ್ರು ಪಡ್ಕೊಂಡಂತ ಮತಗಳಿದಾವಲ್ಲ, 2,000 3,000 ಮತಗಳಿದಾವಲ್ಲ, ಅದು ಆಪಿಗೆ ಹೋಗ್ಬೇಕಾಗಿದ್ದಂಥದ್ದು. ಒಟ್ಟಿಗೆ ಸ್ಪರ್ಧೆಯನ್ನ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಆಪ್ ಇನ್ನೂ ಒಂದು 10 ಸ್ಥಾನವನ್ನು ಉಳಿಸ್ಕೊಳ್ತಾ ಇತ್ತು ಅನ್ನುವಂಥ ಲೆಕ್ಕಾಚಾರದ ಮಾತುಗಳಿದ್ದಾವೆ. ನಾ ಮೋದಿ ವರ್ಸಸ್ ಕೇಜ್ರಿ, ಅರವಿಂದ್ ಕೇಜ್ರಿವಾಲ್ ಅವರು ಪ್ರತಿ ಬಾರಿನೂ ಮಾತನಾಡ್ತಾ ಇದ್ದಿದ್ದು ನರೇಂದ್ರ ಮೋದಿ ವಿರುದ್ಧ. ಅದು ಕೂಡ ಪ್ಲಸ್ ಆಗಿದೆ ಬಿಜೆಪಿಗೆ. ಪ್ರತಿಯೊಂದಕ್ಕೂ ಕೂಡ ಕೇಂದ್ರದ ಮೇಲೆ ಹೊಣೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಇವರನ್ನು ಬಂಧನ ಮಾಡಿದ್ರು ಕೇಂದ್ರ ಕಾರಣ, ಅಥವಾ ಏನೇ ಹೆಚ್ಚು ಕಮ್ಮಿ ಆದ್ರೂ ಕೂಡ ಕೇಂದ್ರ ಕಾರಣ, ಏನೇ ಪ್ರಾಬ್ಲಮ್ಸ್ಗಳಾದ್ರೂ ಕೂಡ ಅದಕ್ಕೆ ಕೇಂದ್ರ ಕಾರಣ ಅನ್ನುವಂಥ ಆರೋಪ. ಕುಗ್ಗಿದ ಕೇಜ್ರಿವಾಲ್ ಜನಪ್ರಿಯತೆ ಸಂಪೂರ್ಣವಾಗಿ ಹಾಳಾಗಿ ಹೋಗ್ಬಿಡ್ತು. ಅವರ ಜನಪ್ರಿಯತೆ ಆಪ್ನದ್ದು ಕೂಡ ಅಷ್ಟೇ. ಅದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅರವಿಂದ್ ಕೇಜ್ರಿವಾಲ್ ಅವರ ಹೀನಾಯ ಸೋಲೆ ಪ್ರಮುಖವಾಗಿ ನಾವು ನೋಡ್ಬೋದಾಗಿದೆ. ಇನ್ನು ಎಲೆಕ್ಷನ್ ಟೈಮ್ನಲ್ಲಿ ಸುಮಾರು 7 ರಿಂದ 8 ಜನ ಶಾಸಕರು ರಾಜೀನಾಮೆಯನ್ನ ಕೊಟ್ಟರು. ಆ ಶಾಸಕರು ರಾಜೀನಾಮೆ ಕೊಟ್ಟಿದೆಯಲ್ಲ, ಅವರೆಲ್ಲರೂ ಕೂಡ ಬಿಜೆಪಿಗೆ ಬೆಂಬಲವನ್ನ ಕೊಡ್ತಾರೆ, ಬಿಜೆಪಿಗೆ ಹೋಗಿ ಸೇರ್ಕೊಳ್ತಾರೆ. ಸೊ ಬಿಜೆಪಿಗೆ ಅಲ್ಲಿ ಬಹುದೊಡ್ಡ ಬೂಸ್ಟ್ ಆಗುತ್ತೆ. ಯಾಕೆಂದ್ರೆ ಒಬ್ಬೊಬ್ಬ MLA ಹೋದಂತ ಸಂದರ್ಭದಲ್ಲಿ ಸುಮ್ಮನೆ ಒಂದು 5 ರಿಂದ 10 ಸಾವಿರ ವೋಟ್ಗಳು ಹೋದ್ರೂ ಕೂಡ ಅದು ಆಪ್ನ ಅಂದ್ರೆ ಸೋಲಿಗೆ ಕಾರಣ ಆಗಿರುವಂಥದ್ದು. ಇನ್ನು ಇಂಡಿಯಾ ಕೂಟ, INDIA ಕೂಟ ಇದೆಯಲ್ಲ, ಸಂಪೂರ್ಣವಾಗಿ ಛಿದ್ರ ಆಗೋಗಿದೆ. INDIA ಕೂಟದ ಮತ್ತೊಂದು ರಾಜ್ಯ ಬಿಜೆಪಿಯ ಪಾಲಾಗಿರುವಂಥದ್ದು. ಯಾಕೆಂದ್ರೆ ಇಲ್ಲಿ ಒಟ್ಟಿಗೆ ಅವ್ರು ಕಾಣಿಸ್ಕೊಳ್ಳೇ ಇಲ್ಲ. ಕಾಂಗ್ರೆಸ್ನವರು ಆಪ್ನವರು ಕಾಂಗ್ರೆಸ್ ಮೇಲೆ ವಾಗ್ದಾಳಿಯನ್ನು ಮಾಡಿದ್ರು. ಅಲ್ಲಿ ವೋಟ್ಗಳು ಡಿವೈಡ್ ಆಗೋಯ್ತು. INDIA ಕೂಟದಲ್ಲಿ ಇದ್ರೂ ಕೂಡ ಆಪ್ ಮತ್ತು ಕಾಂಗ್ರೆಸ್ ಪ್ರತ್ಯೇಕವಾಗಿ ಸ್ಪರ್ಧೆಯನ್ನ ಮಾಡಿದ್ರು. ನಮ್ದು ಏನಿದ್ರು ಲೋಕಸಭೆಗೆ ಅಷ್ಟೇ ಅಪ್ಪ, ನಾವಿಲ್ಲಿ ಸ್ಥಳೀಯ ಎಲೆಕ್ಷನ್ಗೆ ಹೊಂದಾಣಿಕೆ ಮಾಡ್ಕೊಂಡಿರಲಿಲ್ಲ ಅಂತ ಹೇಳುವ ಮುಖಾಂತರ ಪ್ರತ್ಯೇಕವಾಗಿ ಸ್ಪರ್ಧೆಯನ್ನ ಮಾಡಿದ್ರು. ಅಧಿಕಾರ ಕಳೆದುಕೊಂಡ ಆಪ್ ಶೂನ್ಯಕ್ಕೆ ಕಾಂಗ್ರೆಸ್ ಸುಸ್ತಾಗೋಯ್ತು. ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಅದು ಕೂಡ ಒಂದು ರೀತಿಯಾದಂಥ ಒಂದು ದಾಖಲೆ, ಇತಿಹಾಸ ಹೊಂದಿರುವಂಥ ಪಕ್ಷ ಅಂತ ಹೇಳ್ಕೊಳ್ತಾರೆ. ಆದರೆ 15 ವರ್ಷದಿಂದ ಬರೀ ಶೂನ್ಯ ಸಾಧನೆಯನ್ನು ಮಾಡ್ಕೊಂಡು ಬರ್ತಾ ಇದೆ ಕಾಂಗ್ರೆಸ್ ಪಕ್ಷ. ಬಿಹಾರದಲ್ಲೂ ಈಗಾಗಲೇ ನಿತೀಶ್ ಕೈಕೊಟ್ಟಾಗಿದೆ. ಈಗ ಆಲ್ರೆಡಿ ಅವರು NDA ಜೊತೆಲೇ ಇರುವಂಥದ್ದು, ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ NDA ಒಕ್ಕೂಟದಲ್ಲಿ. ಇನ್ನು ಮಮತಾ ಬ್ಯಾನರ್ಜಿ ಕೂಡ ಅಷ್ಟೇ ಈಗಾಗಲೇ ಮುನ್ಸ್ಕೊಂಡಿರುವಂಥದ್ದು. ಅವರು ಕೂಡ INDIA ಒಕ್ಕೂಟದ ಕಾಂಗ್ರೆಸ್ನ ನಾಯಕತ್ವಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾನೆ ಇರ್ತಾರೆ. ಇನ್ನು ರಾಹುಲ್ ಗಾಂಧಿ ಇಮೇಜ್ಗೆ ದೆಹಲಿ ರಿಸಲ್ಟ್ ಇನ್ನಷ್ಟು ಡ್ಯಾಮೇಜ್ ಮಾಡ್ತಾ ಇದೆ. ಬಿಕಾಸ್ ಲೋಕಸಭೆ ಎಲೆಕ್ಷನ್ಗೆ ಸಂದರ್ಭದಲ್ಲಿ ಸುಮಾರು ಒಂದು 100 ಸೀಟನ್ನು ಕಾಂಗ್ರೆಸ್ ಪಡ್ಕೊಂಡಂತ ಸಂದರ್ಭದಲ್ಲಿ ಬಿಜೆಪಿಯ ನಾಗಾಲೋಟಕ್ಕೆ ಬ್ರೇಕ್ ಹಾಕಿದಾಗ ರಾಹುಲ್ ಗಾಂಧಿ ಅವರ ಇಮೇಜ್ ಬೂಸ್ಟ್ ಆಗಿತ್ತು. ಆದರೆ ಈಗ ಸಾಲು ಎಲೆಕ್ಷನ್ಗಳಲ್ಲಿ ಸೋಲು, ಹರಿಯಾಣ, ಮಹಾರಾಷ್ಟ್ರ, ಈಗ ದೆಹಲಿ ಎಲ್ಲ ಸೋಲನ್ನು ಕಾಣ್ತಾ ಇರುವಂಥ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರ ಇಮೇಜ್ಗೆ ಮತ್ತಷ್ಟು ಡ್ಯಾಮೇಜ್ ಆದಂತೆ ಆಗ್ತಾ ಇದೆ.